ಏನಾದ್ರೂ ಮಾತಾಡು ಶ್ರೀ. ಮೌನನೇ ಮಾತಾಡ್ಲಿ ಅನ್ನಿಸ್ತದೆ. ನೀನ್ ನನ್ ಜೊತೆ ಇರೋದ್ ಫೀಲ್ ಆಗ್ಲಿ ಅಂತ. ಅದಕ್ಕೆ ಮಾತನ್ನ ಅಗತ್ಯ ಇಲ್ಲ ಜಾನು. ಶ್ರೀ ಎಳ್ನೀರು. ಎಳ್ನೀರು ಆರೋಗ್ಯಕ್ಕೆ ಒಳ್ಳೇದು ಶ್ರೀ. ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ. ಕೊಡ್ಸೋ. ಎಳ್ನೀರು ಕೊಡಿ. ಸುರಿದಂತೆ ಪಾರಿಜಾತ ಬಳಿ ಬಂದು ಮುಟ್ಟಿ ಮುಟ್ಟಿ ಕರೆದಂತೆ ಭಾವಗೀತ ಏನು ಶಿಲ್ಪಿನಿ ಏಕೋ ಕಲಿಪಿನಿ ಮನದಿ ಬೆಳಗಾಯಿತೆ ಏನು ಶಿಲ್ಪಿನಿ ಏಕೋ ಕಲಿಪಿನಿ. ಜಾನು, ಮದುರಾಗಿ ಬಂದು ಹೊಸದ್ರಲ್ಲಿ ಹೆಸರು ಬೇಳೆ ದೋಸೆ ಮಾಡಿಕೊಟ್ಟಿದ್ದೆ. ನಾನು ಮಾಡ್ಕೊಡ್ತೀಯಾ? ಕ್ಯಾರೆಟ್ ತಗೊಳ್ಳೋಣ. ತಲೆ ಕೊಡಿ ಅಲ್ಲಿ. ದಿನಚರಿಯ ಖಾಲಿ ಪುಟವು ಬೆರಗೆದರಿ ಹಾರಿದೆ ಕಣ್ಮುಚ್ಚಿಯು ನಿನ್ನನೆ ಕಾಡುತ್ತಾ ಬೇಕಂತಲೇ ನಿನ್ನೆಡೆ ಜಾರುತ್ತಾ ಕಾರಣವೇ ತಿಳಿಯದ ನವನ ಹೆರಿ ಆಡಿಸಿದೆ ಹೃದಯದಿ ಬುಗುರಿ ಬಳಿಯಲ್ಲಿ ನಾಲ್ಕು ಹೆಜ್ಜೆ ನಡೆಯಲೇನು ಸಂತೆಯಲ್ಲಿ ಮರೆತಂತೆ ನಟಿಸಲೇನು ಏನೋ ಚಿಲಿಪಿಲಿ ಏಕೋ ಬಲಿಬಿಲಿ ಇನ್ನೊಂದು ಮಿಕ್ಕಿದೆ ಆಗ್ಬಾದಾರಿಗೆ ತೊಳಿಕಲ್ಲ. ನನ್ನ ಮೊಮ್ಮಗ ನಿನ್ ಮೇಲೆ ಕರುಣೆ ತೋರಿಸಿ ವಾಕಿಂಗ್ ಕರ್ಕೊಂಡು ಹೋದ್ರೆ ಇಷ್ಟೆಲ್ಲ ಕಾರವಾರ ಮಾಡ್ಕೊಂಡ್ಬಿಟ್ಟಿದ್ಯಾ. ಮತ್ತೆ ಅಪರೂಪಕ್ಕೊಂದ್ಸಲಿ ಸಿಕ್ಕಿದ್ರೆ ನಾನ್ ಬಿಟ್ಬಿಡ್ತೀನಾ? ಅಜ್ಜಿ ಅವ್ರು ನನಗೆ ಎಳ್ನೀರ್ ಕೊಡ್ಸಿದ್ರು, ತರಕಾರಿನೂ ಒಟ್ಟಿಗೆ ತಗೊಂಡಿ, ಆಮೇಲೆ ನನ್ ಫೇವ್ರೆಟ್ ಹೂನು ಕೊಡ್ಸಿದ್ರು ಗೊತ್ತಾ? ಹೌದಾ? ಯಾರಿ ಉದ್ದಕ್ಕೂ ನನ್ ಕೈ ಹಿಡ್ಕೊಂಡೇ ಬಂದ್ರು. ಮತ್ತೆ ನಾಳೆ ಹೆಸರು ಬೇಳೆ ದೋಸೆ ಮಾಡು ಅಂತ ಅವರೇ ಬಾಯ್ಬಿಟ್ಟು ಕೇಳಿದ್ರು. ಹಾಗಾದ್ರೆ ನಾಳೆ ಜಾನ್ವಿ ಮೇಡಮ್ದೆ ತಿಂಡಿ ಅಲ್ಲ, ಮಿಸಸ್ ಶ್ರೀನಿಧಿ. ನೀನ್ ಬಿಡಮ್ಮ, ಪಾಪದೊಳ್ ತರನೇ ಇದ್ದು ನಮ್ ಶ್ರೀನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಹಾಗಾದ್ರೆ ನನ್ ಮೊಮ್ಮಗ ಮನೆ ಬಿಟ್ಟು ಹೋಗ್ತಾನೆ ಅಂತ ಭಯ ಪಡೋ ಅಗತ್ಯನೇ ಇಲ್ಲ ಅಲ್ವಾ ಜಾನ್ವಿ? 100% ಹೋಗಲ್ಲ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಅವರಿಗೂ ನನ್ ಬಿಟ್ಟಿರಕ್ ಆಗಲ್ಲ ಅಲ್ವಾ? ಗ್ಯಾರಂಟಿ ಕೊಡ್ದೆ ಏನ್ ಮಾಡ್ತೀಯಾ? ನೀನ್ ತೋಡಿದ ಹಳ್ಳಕ್ಕೆ ಅವ್ನ್ ಬೀಳ್ಸಾಯ್ತಲ್ಲ. 24 ಗಂಟೆ ನಮ್ ಮಗನ್ ಕೈಲಿ ಸೇವೆ ಮಾಡಿಸ್ಕೊಂಡಿದ್ದೇನೋ. ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗಿದ್ದೇನೋ, ಹಗ್ಲು ರಾತ್ರಿ ಎಲ್ಲಾ ಕೆಲ್ಸಾನು ಬಿಟ್ಟು ನಮ್ ಶ್ರೀ ನಿನ್ ಜೊತೆನೆ ಕೂರೋ ತರ ಮಾಡ್ಕೊಂಡಿದ್ದೇನು. ಪಾಪ ನನ್ ಮೊಮ್ಮಗ, ನಿನಗೆ ಮತ್ತೆ ಪ್ರಜ್ಞೆ ತಪ್ಪಿದ್ದು, ನೀನು ಹುಷಾರಿಲ್ದೆ ಆಗಿದ್ದೆಲ್ಲ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ನಾವು ಅವನನ್ನ ಮನೆಗೆ ಕರೆಸ್ಕೊಳಕ್ಕೆ, ಇಲ್ಲೇ ಉಳಿಸ್ಕೊಳಕ್ಕೆ ನಾವೆಲ್ಲ ಸೇರಿ ಆಡಿದ ನಾಟಕ ಅಂತ ಅವನಿಗೆ ಗೊತ್ತೇ ಇಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಶ್ರೀನಿಧಿ ಅಂತ ಅಮ್ಮಂದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಏನ್ ಯೋಗ್ಯತೆ ಇದೆ ನಿಮ್ಗೆಲ್ಲ? ಬೇಡಿ, ನಿನ್ ಮಾತಿನ ಮೇಲೆ ನಿಗಾ ಇರ್ಲಿ. ಅಮ್ಮ, 1 ನಿಮಿಷ ಸುಮ್ನೆ ಇರ್ತೀರಾ? ಶ್ರೀನಿಧಿ ನಮ್ ಮಗ, ಅವ್ನ ಇನ್ನೋಸೆನ್ಸ್ನ ಎಲ್ರು ಸೇರ್ಕೊಂಡು ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ರಲ್ಲ. ಅದು ಈ ಮನೆಗೆ ಬಂದಿರೋ ಯಾವಳಿಗೋಸ್ಕರನೋ. ಬೇಬಿ, ಜಾನವಿನ ಯಾವಳು ಅಂತೆಲ್ಲ ಹೇಳ್ಬೇಡ. ಅವಳು ಈ ಮನೆ ಸೊಸೆ. ನನ್ ಪ್ರಕಾರ ನನ್ ಮಗನ್ಗೆ ಬೇಡವಾದವಳು.
ಜಾನ್ವಿ ಮೇಲೆ ತಿರಸ್ಕಾರ ಇದ್ರು ನಮ್ಮ ಮಗನ್ಗೆ ನಮ್ಮ ಮೇಲೆ ಪ್ರೀತಿ ಇತ್ತು. ಈ ತರ ನಾಟಕ ಮಾಡಿ ಅವನ ಪ್ರಾಮಾಣಿಕ ಪ್ರೀತಿಗೆ ಮೋಸ ಮಾಡ್ಬಿಟ್ರಿ ನೀವೆಲ್ಲ. ಈ ಜಾನ್ವಿ ಹುಷಾರಾಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಇವಳ ಜೊತೆ ಸೇರ್ಕೊಂಡು ಇವಳಿಗೆ ಹುಷಾರಿಲ್ಲ, ಇನ್ನು ಪ್ರಜ್ಞೆ ಬಂದಿಲ್ಲ ಅಂತ ಎಲ್ರು ಸೇರ್ಕೊಂಡು ನಾಟಕ ಆಡಿದ್ರಲ್ಲ. ಶ್ರೀನಿಧಿನ ನಂಬಿಸ್ಬಿಟ್ರಲ್ಲ. ನಿಮ್ ನಾಟಕಕ್ಕೆ ಆ ಡಾಕ್ಟರ್ನು ಹೇಳ್ಕೊಂಡ್ರಲ್ಲ. ಹೆಂಡತಿ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಳೆ ಅಂತ ವಾಪಸ್ ಮನೆಗೆ ಬಂದ್ಯೋ, ಅಥವಾ ನನ್ನ ಈ ಸ್ಥಿತಿಗೆ ನೀನೇ ಕಾರಣ ಅನ್ನೋ ಗಿಲ್ಟಿಂದ ವಾಪಸ್ ಬಂದ್ಯೋ? ಹೇಳು ಶ್ರೀ. ನಮ್ ಶ್ರೀನಿಧಿ ನನ್ ನಮ್ಮಂದ್ರು ಅಂತ ಎಷ್ಟು ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದ. ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಅವ್ನ ಫೀಲಿಂಗ್ಸ್ಗೆ ಅನ್ಯಾಯ ಮಾಡ್ಬಿಟ್ರಲ್ಲ. ಬೇಬಿ, ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂದ್ರೆ ನಿಂಗೆ ಎಷ್ಟು ಸಲ ಹೇಳ್ಬೇಕು? ನಿನ್ ಪಾಡಿಗೆ ನೀನ್ ಸುಮ್ಮನೆ ಇದ್ಬಿಡು. ಆಗಲ್ಲ ಅಮ್ಮ. ಬೇಬಿ, ಇಷ್ಟ ದಿನ ಎಲ್ರಿಂದ ಶ್ರೀನಿಧಿಗೆ ಅನ್ಯಾಯ ಆಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೆ, ಏನೋ ಒಳ್ಳೇದಾಗ್ಬೋದು ಅಂತ. ಹಾಗಂತ ನೀನ್ ಮತ್ತೆ ಮನೆ ಬಿಟ್ಟು ಹೋದ್ರೆ ಅವ್ರ ಪ್ರಾಣಕ್ಕೆ ನಾನು ಯಾವ ಗ್ಯಾರಂಟಿನೂ ಕೊಡಕ್ಕಾಗಲ್ಲ ಶ್ರೀ. ಬದುಕಿರುವಾಗ ಜೊತೆಗಿದ್ದೆ, ಸತ್ತಾಗ ಬಂದು ಕಣ್ಣೀರ್ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ರೆ ನಿಮ್ಗೆಲ್ಲ ಮಗನ್ನ ಈ ಮನೇಲಿ ಉಳಿಸ್ಕೊಳ್ಳೋದಕ್ಕಿಂತ ಆ ಜಾನ್ವಿ ತಾಳಕ್ಕೆ ಕುಣಿಯೋದೇ ಹೆಚ್ಚಾಗೋಗಿದೆ. ಸುಮ್ಮನೆ ಇರೇ ಬೇಬಿ. ಶ್ರೀ ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಂಡಿದ್ದಾಯ್ತು. ಪಾಪ ನನ್ನ ಮೊಮ್ಮಗ ಶ್ರೀ, ನೀನು ಮತ್ತೆ ಹುಷಾರ್ ತಪ್ಪಿದ್ದು, ನಿನಗೆ ಮತ್ತೆ ಪ್ರಜ್ಞೆ ತಪ್ಪಿದ್ದು ಎಲ್ಲ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನ ಮತ್ತೆ ಮನೆಗೆ ವಾಪಸ್ ಕರೆಸ್ಕೊಳ್ಳೋಕೆ, ಇಲ್ಲೇ ಉಳಿಸ್ಕೊಳ್ಳೋಕೆ ನಾ ಮಾಡಿದ್ದು ನಾಟಕ ಅಂತ ಆ ಪ್ರಾಣಿಗೆ ಗೊತ್ತೇ ಆಗಿಲ್ಲ. ಹಾಗಂತ ನೀವೆಲ್ಲರೂ ನಿಮ್ಮ ಸಾಧನೆಯನ್ನ ಕೊಚ್ಕೋತಾ ಇದ್ರಲ್ಲ, ಅವಾಗಲೇ ಬಂದೆ. ಒಬ್ಬೊಬ್ರದ್ದು ಎಂತ ನಟನೆ, ಅಭಿನಯ ಶಾರದೆಯರು ಎಲ್ರು. ಶ್ರೀ ಅದಲ್ಲ, ಸೂತ್ರಧಾರಿ ನೀವು. ನನಗೆ ಗೊತ್ತು ನಿಮ್ಮನ್ನ ಏನು ಅನ್ಕೊಂಡಿದ್ದೆ ಮೇಡಮ್, ಆದ್ರೆ ನೀವು ವಾವ್, ಜಸ್ಟ್ ಅಮೇಜಿಂಗ್. ನನ್ನ ಕಲ್ಪನೆಗೂ ಮೀರಿ ಬಿಟ್ರಿ ನೀವು. ಅಂತಹ ಕ್ರಿಯೇಟಿವಿಟಿ ನಿಮ್ದು. ಈಗಲೂ ನಿಮ್ಗೆ ನನ್ನ ಮೇಲೆ ಮೊದಲಿನಷ್ಟೇ ಪ್ರೀತಿ ಇದೆ. ನನ್ನ ಅಮ್ಮಂದಿರ ಮನಸ್ಸಲ್ಲಿ ನನ್ನ ಬಗ್ಗೆ ಮೊದಲನೇ ಸ್ಥಾನ ಇದೆ ಅಂತ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟೆ. ಸಾರಿ, ಸ್ಮಾಲ್ ಕರೆಕ್ಷನ್. ಎಲ್ಲರೂ ಸೇರಿ ಎಷ್ಟು ಸುಲಭವಾಗಿ ನಂಬಿಸ್ಬಿಟ್ರಿ ನನ್ನ. ನಾವಿಬ್ರು ವಾಕ್ ಹೋಗಿ ಬಂದ್ಮೇಲೆ ನನ್ನ ಮನಸ್ಸು ನಿಜವಾಗ್ಲೂ ಕರಗ್ಬಿಟ್ಟಿತ್ತು. ನೀನು ನನ್ನ ಜೊತೆ ಮಾತು ಬಿಟ್ಟಿದ್ದು, ಜಗಳ ಆಡಿದ್ದು, ಡಿವೋರ್ಸ್ ನೋಟಿಸ್ ಕಳಿಸಿದ್ದು ಎಲ್ಲ ಜಾನು ಎಲ್ಲ ಮರ್ತು ಬಿಟ್ಟಿದ್ದೆ ನಾನು. ಇನ್ಯಾವತ್ತೂ ನಿನ್ನಿಂದ ದೂರ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನೀವು ನನ್ನ ಪ್ರೀತಿನ ತಮಾಷೆ ವಸ್ತು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದ್ ಹಾಗಲ್ಲ ಶ್ರೀ. ಇನ್ ಹೇಗೆ ಮಾಮ್? ಅಮ್ಮಂದಿರಲ್ಲ ಅಮಾಯಕರು, ಏನ್ ಹೇಳಿದ್ರು ನಂಬ್ತಾರೆ. ಮಗನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಆಸೆ ಹುಟ್ಟಿಸ್ಬಿಟ್ಟಿಲ್ಲ ಜಾನ್ವಿ. ನನ್ನ ಪ್ರೀತಿಗೆ ಒಳ್ಳೆ ರಿವಾರ್ಡ್ ಕೊಟ್ಟೆ. ಥ್ಯಾಂಕ್ ಯು. ಎಲ್ಲಾರ್ಗೂ ಎಲ್ಲದಕ್ಕೂ ಥ್ಯಾಂಕ್ಸ್ ಅ ಲಾಟ್. ದುಡುಕ್ಬೇಡ ಕಂದ, ದುಡುಕ್ಬೇಡ. ನಿನ್ನ ನಮ್ ಜೊತೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೆಲ್ಲ ಹೀಗ್ ಮಾಡಿದೀವಿ. ಬೇರೆ ಯಾವ ದುರುದ್ದೇಶನೇ ಇರ್ಲಿಲ್ಲ ಕಣೋ. ನಿನ್ ಪ್ರೀತಿಗೆ ನಾವೆಲ್ಲ ಅವಮಾನ ಮಾಡ್ತೀವಿ ಅಂತ ಅನ್ಸುತ್ತೇನೋ ನಿನ್ಗೆ? ಈ ಮನೆ ಬಿಟ್ಟು ಹೋಗ್ತಾ ಇರ್ಲಿ ಅಂತ ಹೀಗೆಲ್ಲ ಮಾಡಿದ್ದು ನಾವು. ಅಮ್ಮಂದ್ರೆಲ್ಲ ನನ್ನ ಮಾತು ಕೇಳಿದ್ದು ನಿನ್ನ ಇದೇ ಮನೇಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಶ್ರೀ. ಹೌದು ಶ್ರೀ, ನಿನ್
ಬಿಟ್ರೆ ನಮ್ಗೆ ಯಾರಿಗೂ ಬದುಕೇ ಇಲ್ಲ ಕಣೋ ಶ್ರೀ. ನೀನು ಏನು ಶಿಕ್ಷೆ ಬೇಕಂದ್ರೂ ನನಗೆ ಕೊಡು ಶ್ರೀ. ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಪ್ಲೀಸ್. ಪ್ಲೀಸ್ ಪ್ಲೀಸ್ ಕದ್ದ. ಜಾನ್ವಿ ಡೈವರ್ಸ್ ನೋಟಿಸ್ ಕೊಡ್ತಿಲ್ಲ ಅಂತ ನಮಗೆ ನಂಬಿಕೆ ಇದೆ. ನೀನು ಅವಳನ್ನ ಪ್ರೀತಿ ಮದುವೆ ಆಗಿರೋನು, ನಿನಗೆ ನಂಬಿಕೆ ಇಲ್ವಾ? ಶ್ರೀ, ಹಳೇದೆಲ್ಲ ಮರ್ತು ಇಲ್ಲೇ ಇದ್ಬಿಡೋ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಪ್ಲೀಸ್. ಹೋಗ್ಬೇಡ, ಮನೆ ಬಿಟ್ಟು ಹೋಗ್ಬೇಡ ಇನ್ನೊಂದ್ಸಲ ಹೋಗ್ಬೇಡ ಕದ್ದ. ಇಲ್ಲೇ ಇರು, ಹೋಗ್ಬೇಡ ಕದ್ದ. ಹೋಗ್ಬೇಡ. ಪೋಸ್ಟ್. ಸರ್, ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ಇಲ್ಲಿ ಸೈನ್ ಮಾಡಿಬಿಟ್ಟು. ರೀ ಚನ್ಕೇಶ್ವ, ಈ ಸಲ ಏನಾದರೂ ನಿಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೇನ್ರಿ? ಫಿಕ್ಸ್ ಸರ್, ನನ್ನ ಪ್ಲಾನ್ ಫೇಲ್ಯೂರ್ ಆಗಿದ್ದೇ ಇಲ್ಲ. ಬೇಲೂರಲ್ಲಿ ಯು ಡೋಂಟ್ ವರಿ ಸರ್, ಈ ಸರಿ ನಾನು ಬಿಟ್ಟಿರೋ ಅಸ್ತ್ರ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಪಂಚಾಗುತ್ತೆ. ಪೂರ್ಣಮ್ಮನವ್ರ ಬಂಗ್ಲೆ ಗಡಗಡ ಅಂತ ನಡುಗ್ಬಿಡುತ್ತೆ. ನೋಡ್ರಿ, ಅನ್ನಪೂರ್ಣಮ್ಮನವರ ಬಂಗ್ಲೆ ಬಿಡಿಸಿ ಆ ಜಾಗದಲ್ಲಿ ನಾನೇನು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ನಿಂತಿಲ್ಲ. ನನ್ನ ವಿಲನ್ ಶ್ರೀನಿಧಿ ಆ ಮನೆಯಿಂದ, ನನ್ನ ಜಾನು ಜೀವನದಿಂದ ದೂರ ಹೋಗ್ಬೇಕು ಅಷ್ಟೇ. ಮರಕ್ಕೆ ಬೆಂಕಿ ಹಚ್ಚಿದ್ರೆ ಅಲ್ವಾ ಮದನ್ ಅವರೇ ಗುಬ್ಬಿಗಳೆಲ್ಲ ಆಚೆ ಬರೋದು? ಹೌದು ಸರ್, ಈಗ ನಾನು ಕಳಿಸಿರೋ ಬಾಂಬು ಶ್ರೀನಿಧಿ ಕೈ ಸೇರಿರುತ್ತೆ. ಅವನ ಮನಸ್ಸಲ್ಲಿ ಜಾನ್ವಿ ಬಗ್ಗೆ ಹುಡ್ತಾ ಇರೋ ಪ್ರೀತಿ ಬಾಡಿ ಬ್ಲಾಸ್ಟ್ ಆಗಿ ಸ್ಮಶಾನ ಸೇರಿರುತ್ತೆ. ನಿಮ್ಮ ಮಾತು ನಂಬೋದೇನ್ರಿ? 100% ನಂಬೋದು ಸರ್. ಬೇಕಾದ್ರೆ ಅನ್ನಪೂರ್ಣಮ್ಮನವ್ರ ಮನೆಗೆ ಹೋಗಿ ನೋಡಿ, ಇಷ್ಟೊತ್ತಾಗ್ಲೇ ಶ್ರೀನಿಧಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿರ್ತಾನೆ. ನಮ್ಮಣ್ಣ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದಾನೆ ಅಂದ್ರೆ ಇಷ್ಟೊತ್ತಿಗಾಗ್ಲೇ ಶ್ರೀನಿಧಿ ಹೊರಟೋಗಿರ್ತಾನೆ. ನಂಬಿ ಮದನ್ ಅವರೇ. ನಂಬುತ್ತೀನಿ. ಪರಿಚಯ ಆದಾಗಿಂದ ನಿಮ್ಮ ಅಣ್ಣ ಕೊಡ್ತಿರೋ ಸೂಪರ್ ಡೂಪರ್ ಐಡಿಯಾಗಳನ್ನು ನೋಡ್ತಾನೆ ಬಂದಿದ್ದೀನಿ. ಆದರೆ ಶ್ರೀ ಲಕ್ಕೋ, ನನ್ನ ಬ್ಯಾಡ್ ಲಕ್ಕೋ, ಎಲ್ಲ ಐಡಿಯಾಗಳು ಶ್ರೀ ಫೇವರ್ ಆಗೇ ಇದೆ. ಆದರೆ ಈ ಸರಿ ನಾವು ಮಾಡಿರೋ ಪ್ಲಾನು ನಮ್ಮ ಪರವಾಗುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಹಾಗೇನಾದರೂ ಶ್ರೀ ಆ ಮನೆ ಬಿಟ್ಟು ಹೋದರೆ ನನ್ನ ಜಾನು ಜೀವನದಿಂದ ದೂರ ಹೋದಷ್ಟೇ ಸಂತೋಷ ಆಗುತ್ತೆ ನನಗೆ. ಮನೆ ಬಿಟ್ಟು ಹೋದ್ರೆ ಮನಸ್ಸು ಬಿಟ್ಟು ಹೋದ ಅಂತ ತಾನೇ. ಆದರೂ ಏನೋ ಆತಂಕ. ಶ್ರೀ ಜಾನು ಡೈವರ್ಸ್ ಆಯಿತು ಅನ್ನೋ ಸುದ್ದಿ ಕಿವಿಗೆ ಬಿದ್ದ ಮೇಲೆ ನನಗೆ ಸಮಾಧಾನ. ಏನದು ಶ್ರೀ? ಏನದು ಜಾನ್ವಿ? ಕೋರ್ಟಿಂದ ಬಂದಿದೆ. ನಂದು ಶ್ರೀದು ಡಿವೋರ್ಸ್ ಕೌನ್ಸಿಲಿಂಗ್ ಇದೆಯಂತೆ. ಶ್ರೀ ಇದು ಶ್ರೀ 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 ಇದು ನೋಡಿ ಶ್ರೀ ಮತ್ತೆ ಮನೆ ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಇಲ್ಲೆಲ್ಲ ಒಳಗಡೆ ಇರ್ಬೇಕು. ಹೋಗಿ ನೋಡು ಶ್ರೀ, ನೋಡು ಬೇಬಿ. ಶ್ರೀ, ಅಯ್ಯೋ ಶ್ರೀ ಹೊರಗೆ ಲಾನ್ ಎಲ್ಲೂ ಇಲ್ಲ ಅಜ್ಜಿ. ಹೌದಾ? ಸೀದಾ ಫೋನು ನೋಡು. ರವಿದು. ಹಲೋ ಅಕ್ಕ, ಗುಡ್ ನ್ಯೂಸ್ ಕಣೆ. ಬಾಬಾ ವಿಷಯ ಹೇಳಿದ್ರಾ? ಇನ್ ಮುಂದೆ ಪಿಜಿಗೆ ಹೋಗಲ್ ಬಂತೆ, ನಿನ್ ಜೊತೆನೆ ಇರ್ತಾರಂತೆ. ಪಿಜಿ ಕ್ಯಾನ್ಸಲ್ ಮಾಡಕ್ ಹೇಳಿದ್ರು ಕಣೆ. ಏನಂತಮ್ಮ? ಅತ್ತೆ
ಅತ್ತೆ ಶ್ರೀ ಮೇಲೆಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ. ಅಯ್ಯೋ ಅಮ್ಮ ಶ್ರೀ ರೂಮ್ನಲ್ಲೂ ಇಲ್ಲಮ್ಮ. ಅತ್ತೆ ಬೀದಿ ಕೊನೆವರೆಗೂ ಹೋಗಿದ್ದೆ, ಶ್ರೀ ಎಲ್ಲೂ ಇಲ್ಲ ಅತ್ತೆ. ಜಾನ್ವಿ ಏನಾಯ್ತಮ್ಮ? ಜಾನ್ವಿ ಏನಾಯ್ತು? ಶ್ರೀ ನನ್ನ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ರು. ಈ ಒಂದು ಪೇಪರಿಂದ ಅವ್ರ ನಿರ್ಧಾರನೇ ಬದಲಾಯಿಸ್ಬಿಟ್ರ. ನಾನು ಯಾವ ತಪ್ಪು ಮಾಡಿಲ್ಲ, ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಈಗಲೇ ಫೋನ್ ಮಾಡಿ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಫೋನ್ ಮಾಡು. ಯಾರ್ದು ಮೆಸೇಜು? ಶ್ರೀದು. ಏನ್ ಕಳಿಸಿದ್ದಾನೆ? ಕೊಡಿ ಕೊಡಿ. ನ್ಯಾಯಾಲಯದಲ್ಲಿ ಎಲ್ರಿಗೂ ನ್ಯಾಯ ಸಿಗ್ಲಿ ಅಂತ ಶ್ರೀ ಮೆಸೇಜ್ ಕಳಿಸಿದಾನಂತೆ. ಅಯ್ಯೋ ದೇವ್ರೆ, ಮತ್ತೆ ಮನೆ ಬಿಟ್ಟು ಹೋದ್ನ. ಹಲೋ ಹೇಳಿ ಬಾವಾ. ರವಿ, PG ರೂಮ್ನ ಕ್ಯಾನ್ಸಲ್ ಮಾಡ್ಸಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಇಲ್ಲ ಬಾವಾ, ಮನೇಲಿ ಸ್ವಲ್ಪ ಕೆಲಸ ಇತ್ತು, ಈಗಲೇ ಹೊರಡ್ತೀನಿ. ಸದ್ಯಕ್ಕೆ ಅದನ್ನ ಕ್ಯಾನ್ಸಲ್ ಮಾಡೋದು ಬೇಡ ಕಣ. ಯಾಕೆ ಬಾವಾ? ಹೇಳ್ದಷ್ಟು ಕೇಳ್ಬೇಕು ರವಿ. ನೀವೀಗ PGಲೇ ಇದ್ದೀರಾ? ಎಲ್ಲೋ ಇದ್ದೀನಿ, ನಿಂಗೆ ಯಾಕೆ? ಏನಾಯ್ತು ಬಾವಾ? ನಂಬಿಕೆ ಹಾಳಾಯ್ತು, ಸರಿನಾ? ಅಕ್ಕ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಹಲೋ ಅಕ್ಕ, ಎಲ್ಲೇ ಇದೆಯಾ? ಭಾವ? ಇನ್ನೆಲ್ಲೋ ಭಾವ. ಶ್ರೀ ಮತ್ತೆ ಮನೆ ಬಿಟ್ಟು ಹೋಗಾಯ್ತು. ಯಾಕೆ? ಭಾವನೆ ಫೋನ್ ಮಾಡಿ PG ರೂಮ್ ಕ್ಯಾನ್ಸಲ್ ಮಾಡಕ್ ಹೇಳಿದ್ರು. ಮನೇಲಿ ಮತ್ತೆ ಏನಾದ್ರು ಗಲಾಟೆ ಆಯ್ತಾ? ನಿನಗೂ ಭಾವನ್ಗೂ ಏನಾದ್ರು? ಅವ್ರು ವಾಪಸ್ ಮನೆಗೆ ಬಂದ್ರು ಅಂತ ಎಲ್ಲರೂ ಸಂಭ್ರಮದಲ್ಲಿದ್ವಿ. ಮತ್ತ್ಯಾಕೋ ಗಲಾಟೆ ಮಾಡ್ಕೋತೀವಿ. ಮತ್ತೆ ಮನೆ ಬಿಟ್ಟು ಹೋಗುವಂಥದ್ದೇನೇ ಆಯ್ತು ಅಕ್ಕ? ನನ್ನ ಶ್ರೀನ ಡಿವೋರ್ಸ್ ಕೌನ್ಸಿಲಿಂಗ್ ಇದೆ ಅಂತ ಕೋರ್ಟಿಂದ ನೋಟಿಸ್ ಬಂತು ಕಣ. ಓ ಗಾಡ್, ಅದೇನು ಈಗ ನೋಟಿಸ್ ಬಂದಿದ್ದು? ಶ್ರೀ ಜೊತೆ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆನೆ ಡಿವೋರ್ಸ್ ಅಪೀಲ್ ವಾಪಸ್ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಏನೇನೋ ಕಾರಣಕ್ಕಾಗಲೇ ಇಲ್ಲ. ಇವತ್ತು ನಾಳೆನೋ ಸಂಬಂಧಪಟ್ಟ ಲಾಯರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸರಿ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಹೀಗಾಗೋಯ್ತು. ಇಷ್ಟಲ್ಲ ಆಗಲೇ ಭಾವ ಇನ್ನು ಮುಂದೆ ನಿಮ್ಮೆಲ್ಲರ ಜೊತೆ ಅದೇ ಮನೇಲಿ ಇರ್ತಾರೆ ಅಂತ ಹೇಳಿರ್ತಾರೆ. ಮನೇಲೆಲ್ಲ ಸಂಭ್ರಮದ ವಾತಾವರಣ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹೀಗಾಗೋಯ್ತಲ್ಲ ಅಕ್ಕ. ನನಗೂ ಅದೇ ಬೇಜಾರು ಕಣೋ. ಮನೆಯಿಂದ ಹೋದ್ಮೇಲೆ ಡೈರೆಕ್ಟಾಗಿ ಕೋರ್ಟಲ್ಲಿ ಸಿಗೋಣ ಅಂತ ಮೆಸೇಜ್ ಮಾಡಿದ್ದಾರೆ. ಅಂದರೆ ಅವರ ನೋಟಿಸನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅರ್ಥ. ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂದರೆ ಎಲ್ಲಿ ಹೋದ್ನೋ ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ. ಈಗ ತಾನೇ ಭಾವ ಫೋನ್ ಮಾಡಿ PG ರೂಮ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿದ್ರು. ಅಲ್ಲಿಗೆ ಅವ್ರಿಗೆ ಮತ್ತೆ ನನ್ನ ವಿಷಯದಲ್ಲಿ ಮನಸ್ಸು ಮುರಿದ್ಬಿತ್ತು ಅನ್ಸುತ್ತೆ. ಇಷ್ಟು ಬೇಗ ಹೋಪ್ಸ್ ಕಳ್ಕೊಬೇಡ ಕಣೆ ಅಕ್ಕ. ನಾನು ಭಾವನ ಹತ್ರ ಮಾತಾಡ್ತೀನಿ. ನಾನು ಶ್ರೀ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಈಗಲೇ ಅವ್ನು PG ಹತ್ರ ಹೋಗ್ತೀನಿ. ಅವರನ್ನು ಜೊತೆಗೆ ಕರ್ಕೊಂಡು ಹೋಗಿ ಡಿವೋರ್ಸ್ ಅಪೀಲ್ನ ವಾಪಸ್ ತಗೊಂಡು ಬರ್ತೀನಿ. ಸರಿ ಕಣೆ, ನಾ ಫೋನ್ ಇಡ್ತೀನಿ ರವಿ. ಜಾನ್ವಿ, ಏನಾದರೂ ಬೇಕಿತ್ತಾ ನಿನಗೆ? ಬೇಡ ವಸು, ನಾನು ಹೊರಗೆ ಹೋಗ್ತಿದ್ದೇನೆ. ಎಲ್ಲಿಗೆ? ಶ್ರೀ ಇರೋ PGಗೆ. ರವಿ ಫೋನ್ ಮಾಡಿದ್ದ. ಶ್ರೀ PGಗೆ ಹೋಗಿದ್ದಾನಂತೆ. ಅಜ್ಜಿ ನನಗೆ ಕೊಟ್ಟು 30 ದಿವಸ ಇವತ್ತಿಗೆ ಹೋಗಿತ್ತು. ಆದರೂ ಈ ಮನೇಲಿ ನನ್ನ ಭವಿಷ್ಯ ಇನ್ನೂ ನಿರ್ಧಾರ ಆಗಿಲ್ಲ. ಈ ಮನೇಲಿ ಇವತ್ತೇ ನನ್ನ ಕೊನೆ ದಿನ ಆಗಿರ್ಬೋದು. ಆದರೂ ಶ್ರೀನ ಪಡೆಯೋಕೆ ನನಗಿರೋ ಕೊನೆ ಚಾನ್ಸ್ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ವಸು. ಶ್ರೀ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಭಯ ಆಗ್ತಿದೆ ವಸು.
ಶ್ರೀ ನನ್ನ ಮಾತನ್ನು ನಂಬಿ ನನ್ನ ಜೊತೆ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನನಗೆ ಉಳಿದಿಲ್ಲ. ಜಾನ್ವಿ, ಮಾಡ್ತೀನಿ ವಸು. ಹೇಳಿ ಮೇಡಮ್. ಸರ್, ನಾನು ಜಾಹ್ನವಿ ಅಂತ, ಈ ಪಿ ಜಿಯಲ್ಲಿ ಶ್ರೀನಿಧಿ ಅಂತ ಇದ್ದಾರಲ್ಲ ಅವ್ರ ವೈಫು. ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅವರು ಇಲ್ಲಿಲ್ವಲ್ಲ? ಇಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆನೆ ಅಮೌಂಟ್ ಎಲ್ಲ ಸೆಟಲ್ ಮಾಡ್ಕೊಂಡು ಹೋದ್ರು. ಎಲ್ಲಿಗೆ ಹೋದ್ರು ಅಂತ ಏನಾದರೂ ಹೇಳಿದ್ರಾ? ಇಲ್ಲ ಮೇಡಮ್, ಅದೇನು ಹೇಳಿಲ್ಲ. ಸರ್ ಹೇಳಿ ತಿಲಕ್. ನಿಮ್ಮ ಮಿಸ್ಸಸ್ ಬಂದಿದ್ರು. ಎಲ್ಲಿದ್ದಾರೆ ಅವರು? ನೀವು ಹೇಳ್ಕೊಟ್ಟಾಗೆ ಹೇಳಿದೆ, ನನ್ನ ಮಾತನ್ನು ನಂಬಿ ಹೊರಟ್ರು. ಆದರೂ ತುಂಬ ಬೇಜಾರು ಮಾಡ್ಕೊಂಡಿದ್ರು ಸರ್. ತುಂಬ ಒಳ್ಳೆ ಹೆಂಗ್ಸ್ ಥರ ಕಾಣ್ತಾರೆ. ನೀವು ನಿಮ್ಗೆ ಯಾಕ್ರಿ ಅದಲ್ಲ? ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಎನಿವೇಸ್, ಹೆಲ್ಪ್ ಮಾಡೋದಕ್ಕೆ ಥ್ಯಾಂಕ್ಸ್.